ನಮಸ್ಕಾರ ಸ್ನೇಹಿತರೆ, ನಮ್ಮ ಹೊಸ ದಾರಿದೀಪ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಮೇಷರಾಶಿಯವರೇ, ಇಂದಿನ ರಾಶಿ ಫಲಕ್ಕೆ ನಿಮಗೆ ಆದರದ ಸ್ವಾಗತ. ಗೆಳೆಯರೆ, ಈಗ ನಿಮ್ಮ ಕರ್ಮಗಳ ಫಲ ಸಿಗುವ ಸಮಯ ಬಂದಿದೆ. ಆದ್ದರಿಂದ ಜಾಗರೂಕರಾಗಿರಿ ಮತ್ತು ಎಚ್ಚರಿಕೆಯಿಂದ ಕೆಲಸ ಮಾಡಿ. ಏಕೆಂದರೆ ಈ ರಾಶಿಯವರ ಜೀವನದಲ್ಲಿ ಕಳೆದ ಜನ್ಮಗಳ ರಹಸ್ಯ ಮಾಹಿತಿ ಕೇಳಿ ನಿಮ್ಮ ಮೈ ಜುಮ್ ಎನಿಸುತ್ತದೆ. ಆದ್ದರಿಂದ ಸ್ನೇಹಿತರೆ, ಜಾಗರೂಕರಾಗಿರಿ. ಏಕೆಂದರೆ ಇದು ಯಾವುದೇ ಸಾಧಾರಣ ಭವಿಷ್ಯ ನುಡಿಯಲ್ಲ, ಬದಲಿಗೆ ನಿಮ್ಮ ಜೀವನವನ್ನೇ ಬದಲಾಯಿಸಿ ಬಿಡುತ್ತದೆ. ಹಾಗಾಗಿ ಈಗ ನಿಮ್ಮ ಸಮಯ ಬಂದಿದೆ ಮತ್ತು ನೀವು ಏನನ್ನು ಯೋಚಿಸುತ್ತಿದ್ದೀರೋ ಸಾಮಾನ್ಯವಾಗಿ ಅದೇ ನಡೆಯಲಿದೆ. ನೀವು ಯಾವ ವಿಷಯಗಳಿಗೆ ಹೆದರುತ್ತಿದ್ದೀರೋ ಈಗ ಅದೇ ಆಗುವ ಸಾಧ್ಯತೆ ಇದೆ. ಆದ್ದರಿಂದ ಎಚ್ಚರಿಕೆಯಿಂದ ಕೆಲಸ ಮಾಡಿ, ಇಲ್ಲದಿದ್ದರೆ ನಿಮ್ಮ ಕುಟುಂಬದೊಂದಿಗೆ ದೊಡ್ಡ ಅನಾಹುತ ಸಂಭವಿಸಬಹುದು. ಈ ಸಮಯ ನಿಮಗೆ ಸರಿಯಲ್ಲ. ಈಗ ನಿಮ್ಮ ಮನೆಗೆ ಒಂದು ಆತ್ಮವು ಪ್ರವೇಶ ಮಾಡಿದೆ ಮತ್ತು ನಿಮ್ಮ ಮನೆಯವರೊಂದಿಗೆ ವಿನಾಶವನ್ನು ಉಂಟು ಮಾಡುತ್ತಿದೆ. ಆದ್ದರಿಂದ ಸ್ನೇಹಿತರೆ, ನೀವು ಎಚ್ಚರಿಕೆಯಿಂದ ಇರಬೇಕು ಮತ್ತು ಸ್ವಲ್ಪ ಶಾಂತಿಯಿಂದ ಕೆಲಸ ಮಾಡಿ. ಏಕೆಂದರೆ ಈ ಆತ್ಮವು ನಿಮ್ಮ ಮನೆಗಳಿಗೆ ಇಂದಿನಿಂದಲ್ಲ, ಬದಲಿಗೆ ಕಳೆದ ಹಲವು ವರ್ಷಗಳಿಂದ ನಿಮ್ಮ ಮನೆಯೊಳಗೆ ಪ್ರವೇಶ ಮಾಡಿದೆ ಮತ್ತು ಈ ಆತ್ಮವು ಬಂದಾಗಿನಿಂದ ನಿಮ್ಮ ಮನೆಗೆ ಪ್ರವೇಶಿಸಿದ ನಂತರ ನಿಮ್ಮ ಜೀವನವು ನಿಧಾನವಾಗಿ ಯಶಸ್ಸಿನ ಬೆಳಕಿನಿಂದ ದೂರ ಸರಿದು ನರಕದ ಜೀವನದತ್ತ ಸಾಗಲಾರಂಭಿಸಿದೆ. ಈಗ ನಿಮ್ಮ ಆ ಸಮಯ ಹತ್ತಿರ ಬಂದಿದೆ. ನಿಮ್ಮ ಜೀವನದಲ್ಲಿ ದೊಡ್ಡ ಕಷ್ಟಗಳನ್ನು ಎದುರಿಸಬೇಕಾಗಬಹುದು. ಹಾಗಾಗಿ ಈ ಸಮಯ ನಿಮಗೆ ಅತ್ಯಂತ ಅಪಾಯಕಾರಿಯಾಗಿದೆ. ನಿಮ್ಮ ಹೆಜ್ಜೆಯನ್ನು ಯೋಚಿಸಿ ಅರ್ಥ ಮಾಡಿಕೊಂಡು ಮುಂದಿಡಿ, ಇಲ್ಲದಿದ್ದರೆ ನಿಮ್ಮ ಕುಟುಂಬಕ್ಕೆ ದೊಡ್ಡ ಅನಾಹುತ ಸಂಭವಿಸುವ ಸಾಧ್ಯತೆ ಇದೆ. ಮೇಷರಾಶಿಯವರೇ, ನಿಮ್ಮ ಜೀವನವನ್ನು ನಡೆಸುವ ಮುನ್ನ ನೀವು ಇತರರ ಮೇಲೆ ಅತಿಯಾದ ನಂಬಿಕೆ ಇಡುತ್ತೀರಿ. ಸಾಮಾನ್ಯವಾಗಿ ಇಂದಿನವರೆಗೂ ನೀವು ಯಾರನ್ನೆಲ್ಲ ನಂಬಿದ್ದೀರೋ ಹೆಚ್ಚಾಗಿ ಅದೇ ಜನರು ನಿಮ್ಮ ಬೆನ್ನಿಗೆ ಚೂರಿ ಹಾಕುತ್ತಿದ್ದಾರೆ. ಗುರುವಿನ ಈ ಮಾತು ಸತ್ಯವಾಗಿದೆ. ಒಂದು ವೇಳೆ ನಿಮಗೆ ಇದು ಸತ್ಯವೆನಿಸಿದರೆ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಕಮೆಂಟ್ ಬಾಕ್ಸ್ನಲ್ಲಿ ತಪ್ಪದೆ ಜೈ ಶ್ರೀ ಗಣೇಶ ಎಂದು ಬರೆಯಿರಿ. ಏಕೆಂದರೆ ಇದು ಯಾವುದೇ ಸಾಧಾರಣ ಭವಿಷ್ಯ ನುಡಿಯಲ್ಲ, ಬದಲಿಗೆ ಇದು ನಿಮ್ಮ ಜೀವನದ ಅದೃಷ್ಟವನ್ನೇ ಬದಲಾಯಿಸಲಿದೆ. ಆದ್ದರಿಂದ ಸ್ನೇಹಿತರೆ, ನಿಮ್ಮ ಜೀವನದ ಪ್ರತಿಯೊಂದು ಸಂತೋಷವನ್ನು ಪಡೆಯುವ ಮುನ್ನ ಈ ವಿಡಿಯೋವನ್ನು ಪೂರ್ತಿಯಾಗಿ ಕೊನೆವರೆಗೂ ತಪ್ಪದೆ ನೋಡಿ. ಏಕೆಂದರೆ ಇದು ನಿಮ್ಮ ಅದೃಷ್ಟವನ್ನು ಮಾತ್ರವಲ್ಲದೆ ನಿಮ್ಮ ಹಣೆಯ ಬರವನ್ನು ತೆರೆಯಲಿದೆ. ಈ ಸಮಯದಲ್ಲಿ ನಿಮಗೆ ಸಣ್ಣ ಅಪಘಾತ ಸಂಭವಿಸುವ ಆತಂಕವನ್ನು ಸೂಚಿಸಲಾಗುತ್ತಿದೆ. ಮೇಷರಾಶಿಯವರು ಇಂದಿನವರೆಗೆ ಪಟ್ಟ ಶ್ರಮಕ್ಕೆ ತಕ್ಕ ಫಲಿತಾಂಶ ಅವರಿಗೆ ಸರಿಯಾಗಿ ಸಿಗುತ್ತಿಲ್ಲ ಎಂದು ಅನಿಸುತ್ತಿದೆ. ಆದರೆ ಅದಕ್ಕೆ ಕಾರಣ ಕೇವಲ ನಿಮ್ಮ ಮನೆಯೊಳಗೆ ಪ್ರವೇಶಿಸಿರುವ ಆ ಆತ್ಮವೇ ಆಗಿದೆ ಮತ್ತು ಇದು ಬೇರೆ ಯಾವುದೇ ಆತ್ಮವಲ್ಲ, ನಿಮ್ಮ ನೆರೆಹೊರೆಯವರ ಆತ್ಮವಾಗಿದ್ದು ಅದು ಅಲಿದಾಡುತ್ತಿದೆ. ಆದರೆ ಆ ಆತ್ಮ ನಿಮ್ಮ ಮನೆಗಳನ್ನು ಪ್ರವೇಶಿಸಿದೆ. ಆದ್ದರಿಂದಲೇ ಸ್ನೇಹಿತರೆ, ಎಚ್ಚರಿಕೆಯಿಂದ ಕೆಲಸ ಮಾಡಿ. ಏಕೆಂದರೆ ಒಂದು ಸಣ್ಣ ತಪ್ಪು ನಿಮ್ಮೊಂದಿಗೆ ದೊಡ್ಡ ವಂಚನೆಗೆ ದಾರಿ ಮಾಡಿಕೊಡಬಹುದು. ಇಂದು ನೀವು ಯೋಚಿಸಿ ನಿರ್ಧಾರ ಕೈಗೊಂಡು ಮುಂದೆ ಸಾಗಬೇಕಾದ ಸಮಯವಾಗಿದೆ. ಇಲ್ಲದಿದ್ದರೆ ನಿಮ್ಮ ಜೀವನ ನರಕವಾಗಿ ಬದಲಾಗುತ್ತದೆ. ಈ ಸಮಯದಲ್ಲಿ ನಿಮ್ಮ ಕುಟುಂಬದವರೊಂದಿಗೆ ಉತ್ತಮ ನಡವಳಿಕೆ ಅಗತ್ಯವಾಗಿದೆ. ಸಣ್ಣ ಪುಟ್ಟ ವಿಷಯಗಳಿಗೆ ಹೆಚ್ಚು ಗೊಂದಲಕ್ಕೀಡಾಗುವುದು ಅಸ್ತಿತ್ವದಲ್ಲೇ ಪ್ರಯತ್ನಿಸಬೇಡಿ. ಎಂದರೆ ಈ ಸಮಯದಲ್ಲಿ ನಿಮ್ಮ ಕುಟುಂಬದಲ್ಲಿ ಸ್ವಲ್ಪ ಗೊಂದಲ ಉಂಟಾದರೂ ಸಹ ಅದು ದೊಡ್ಡ ಸಮಸ್ಯೆಯಾಗಿ ಎದುರಾಗುತ್ತದೆ. ಆದರೆ ಜಾಗರೂಕರಾಗಿರಿ. ಏಕೆಂದರೆ ಸಣ್ಣ ತಪ್ಪು ಸಹ ನಿಮ್ಮ ಕುಟುಂಬದ ನಡುವೆ ದೊಡ್ಡ ಗೋಡೆಯನ್ನು ನಿರ್ಮಿಸಬಹುದು. ಆದ್ದರಿಂದ ಈ ಸಮಯ ನಿಮಗೆ ಸ್ವಲ್ಪ ಎಚ್ಚರಿಕೆಯಿಂದ ಮತ್ತು ಧೈರ್ಯದಿಂದ ಕೆಲಸ ಮಾಡುವ ಸಮಯವಾಗಿದೆ. ಇಂದಿನವರೆಗೂ ನೀವು ಪಟ್ಟ ಶ್ರಮವನ್ನು ನೋಡಿ ನಾನೇ ಶ್ರಮ ಪಡುತ್ತಿದ್ದೇನೆ ಎಂದು ನಿಮಗನಿಸಿರಬಹುದು. ಆದರೆ ಅದರ ಫಲವನ್ನು ಬೇರೆ ಯಾರೋ ಪಡೆದುಕೊಳ್ಳುತ್ತಿದ್ದಾರೆ. ಈಗ ನಿಮ್ಮ ಸಮಯ ಖಂಡಿತವಾಗಿಯೂ ಬಂದಿದೆ ಮತ್ತು ನಿಮಗೆ ಅತ್ಯಂತ ಸುಂದರವಾದ ದಿನಗಳನ್ನು ತೋರಿಸಲಿದೆ. ಆದರೆ ಗೆಳೆಯರೆ, ಅಷ್ಟೊಂದು ಆತುರ ಬೇಡ. ಏಕೆಂದರೆ ಎಷ್ಟೋ ಸುಲಭವಾಗಿ ನಿಮ್ಮ ಸಮಯ ಬದಲಾಗಬಹುದು. ಮುಂದಿನ 10 ದಿನಗಳ ಒಳಗೆ ನಿಮ್ಮ ಜೀವನದಲ್ಲಿ ಸಣ್ಣ ಬದಲಾವಣೆಗಳು ಕಂಡುಬರುತ್ತವೆ. ಆದರೆ ನಿಮ್ಮ ಕುಟುಂಬದಲ್ಲಿ ಸಣ್ಣ ಭಿನ್ನಾಭಿಪ್ರಾಯ ಮೂಡುವ ಸಾಧ್ಯತೆ ಇದೆ. ಆದ್ದರಿಂದ ಎಚ್ಚರಿಕೆಯಿಂದ ಕುಟುಂಬದೊಂದಿಗೆ ಇರಿ. ಇದುವೇ ನಿಮಗೆ ಒಳ್ಳೆಯದು. ನೀವು ಇಷ್ಟು ತಿಂಗಳುಗಳಿಂದ ಶ್ರಮ ಪಟ್ಟಿದ್ದೀರಲ್ಲವೇ, ಈಗ ಅದರ ಫಲಿತಾಂಶ ಖಂಡಿತವಾಗಿಯೂ ಸಿಗುವ ಸಮಯ ಬಂದಿದೆ. ದೇವರ ನ್ಯಾಯಾಲಯದಲ್ಲಿ ತಡವಾಗಬಹುದು, ಆದರೆ ಅನ್ಯಾಯವಿಲ್ಲ. ಯಾರು ಶ್ರಮ ಪಟ್ಟಿದ್ದಾರೋ ಅವರ ಶ್ರಮಕ್ಕೆ ತಕ್ಕ ಫಲ ಸಿಗುವ ಸಮಯ ಬಂದಿದೆ. ಈಗ ನಿಮ್ಮ ಸಮಯ ಬಂದಿದೆ. ಶ್ರಮದ ಮುಂದೆ ಯಶಸ್ಸು ನಿಮ್ಮ ಕಣ್ಣೆದುರು ಕಾಣಲಿದೆ. ನಿಮ್ಮ ಧೈರ್ಯ ಮತ್ತು ತಾಳ್ಮೆಯಿಂದ ಕೆಲಸ ಮಾಡಲು ಪ್ರಯತ್ನಿಸಿ. ಏಕೆಂದರೆ ನಿಮ್ಮ ಮನೆಗಳ ಹಿಂದೆ ಬಹಳ ದೊಡ್ಡ ಪಿತೂರಿ ನಡೆದಿದೆ ಮತ್ತು ಈ ಸಮಯದಲ್ಲಿ ನೀವು ಜಾಗರೂಕರಾಗಿದ್ದರೆ ನಿಮಗೆ ಯಶಸ್ಸು ಲಭಿಸುತ್ತದೆ. ಆದಾಗ್ಯೂ ನಿಮ್ಮ ಅದೃಷ್ಟವೂ ಸಹ ಈಗ ಸಾಥ್ ನೀಡುವ ಸಾಧ್ಯತೆ ಇದೆ.
ಇದರಿಂದ ಗೆಳೆಯರೆ ಹಣಕಾಸಿನ ವಿಷಯದಲ್ಲಿ ತಾಳ್ಮೆ ಮತ್ತು ಶ್ರಮದಿಂದ ಯಶಸ್ಸು ದೊರೆಯುತ್ತದೆ. ಧನಯೋಗವು ಅತ್ಯಂತ ಲಾಭದಾಯಕ ಎಂದು ಸಾಬೀತಾಗಲಿದೆ. ಒಂದು ವೇಳೆ ನೀವು ದೀರ್ಘಕಾಲದಿಂದ ಆಸ್ತಿ ಅಥವಾ ವಾಹನ ಖರೀದಿಸಲು ಯೋಚಿಸುತ್ತಿದ್ದರೆ ಇದು ಈಗ ಪೂರ್ಣಗೊಳ್ಳಬಹುದು. ಈ ಸಮಯದಲ್ಲಿ ನೀವು ರೂಪಿಸಿದ ಯೋಜನೆಗಳು ಯಶಸ್ವಿಯಾಗುತ್ತವೆ ಮತ್ತು ಕುಟುಂಬದಲ್ಲಿ ಸುಖ, ಶಾಂತಿ ಮತ್ತು ಸಂತೋಷದ ವಾತಾವರಣ ಇರಲಿದೆ. ಆದಾಯದ ಹೊಸ ಮೂಲಗಳು ಸೃಷ್ಟಿಯಾಗುವುದರಿಂದ ಹಣದ ಹರಿವು ಹೆಚ್ಚಾಗಲಿದೆ ಮತ್ತು ಆರ್ಥಿಕ ಪರಿಸ್ಥಿತಿ ಬಲಗೊಳ್ಳಲಿದೆ. ಇದರೊಂದಿಗೆ ನಿಮ್ಮ ಯಾವುದೇ ಅಪೂರ್ಣ ಆಸೆಗಳು ಸಹ ಈಡೇರಬಹುದು. ನಿಮ್ಮ ಖರ್ಚುಗಳ ಬಗ್ಗೆ ನೀವು ಸ್ವಲ್ಪ ಚಿಂತಿತರಾಗಬಹುದು. ಕೌಟುಂಬಿಕ ಜೀವನದಲ್ಲಿ ಇಂದು ಯಾವುದೋ ವಿಷಯಕ್ಕೆ ಸಂಬಂಧಿಸಿದಂತೆ ಸಂಗಾತಿಯೊಂದಿಗೆ ಸಣ್ಣ ಮಾತಿನ ಚಕಮಕಿ ನಡೆಯಬಹುದು. ಇಂದು ನೀವು ನಿಮ್ಮ ತಾಯಿಗೆ ನೀಡಿದ ಭರವಸೆಯನ್ನು ಈಡೇರಿಸಬೇಕಾಗುತ್ತದೆ. ಬಹಳ ದಿನಗಳ ನಂತರ ಇಂದು ನಿಮ್ಮ ಹಳೆಯ ಸ್ನೇಹಿತನ ಭೇಟಿಯಾಗಲಿದ್ದು ನಿಮ್ಮ ಮನದಾಳದ ಮಾತುಗಳನ್ನು ಅವರೊಂದಿಗೆ ಹಂಚಿಕೊಳ್ಳಬಹುದು. ಇಂದು ನಿಮಗೆ ಶಿಕ್ಷಣ ಕ್ಷೇತ್ರದಲ್ಲಿ ಯಶಸ್ಸು ಸಿಗಲಿದೆ. ಯಾರು ಯಾವುದೇ ಹೊಸ ಜವಾಬ್ದಾರಿಯ ಕೆಲಸವನ್ನು ಪ್ರಾರಂಭಿಸಲು ಬಯಸುತ್ತಾರೋ ಅವರ ಪಾಲಿಗೆ ಇಂದು ಒಳ್ಳೆಯ ದಿನವಾಗಿರುತ್ತದೆ. ನಿಮ್ಮ ಕೆಲಸದ ಕ್ಷೇತ್ರದಲ್ಲಿ ಯಾರನ್ನಾದರೂ ನಂಬುವ ಮುನ್ನ ತುಂಬಾ ಯೋಚಿಸಿ ನಂಬಬೇಕು. ಇಲ್ಲದಿದ್ದರೆ ವಂಚನೆಗೊಳಗಾಗುವ ಸಾಧ್ಯತೆ ಇದೆ. ಆದಾಗ್ಯೂ ಇಂದು ನಿಮಗೆ ಯಾವುದಾದರೂ ಒಪ್ಪಂದದಿಂದ ಉತ್ತಮ ಲಾಭ ದೊರೆಯಲಿದೆ. ನೀವು ನಿಮ್ಮ ಕುಟುಂಬದವರು ಎಲ್ಲಿಗಾದರೂ ಯಾವುದಾದರೂ ದೇವಸ್ಥಾನಕ್ಕೆ ಹೋಗಬಹುದು ಮತ್ತು ನಿಮಗೆ ಸಂಬಂಧಿಕರಿಂದ ಸಹಾಯ ದೊರೆಯುತ್ತದೆ ಮತ್ತು ಲಾಭ ಸಿಗಲಿದೆ. ನಿಮ್ಮ ಕೆಲಸದ ಕ್ಷೇತ್ರದಲ್ಲಿ ನಿಮ್ಮ ಶ್ರಮಕ್ಕೆ ತಕ್ಕ ಪೂರ್ಣ ಲಾಭ ದೊರೆಯಲಿದೆ. ವ್ಯವಹಾರದಲ್ಲಿ ಇಂದು ನಿಮಗೆ ಉತ್ತಮ ಒಪ್ಪಂದಗಳು ಸಿಗಲಿವೆ. ರಾಜಕೀಯ ಕ್ಷೇತ್ರದಲ್ಲಿ ತೊಡಗಿಸಿಕೊಂಡಿರುವ ಜನರಿಗೆ ಇಂದು ದೊಡ್ಡ ಅವಕಾಶ ಸಿಗಬಹುದು. ಕುಟುಂಬದಲ್ಲಿ ನಡೆಯುತ್ತಿರುವ ಯಾವುದೇ ಗೊಂದಲಗಳು ಪರಿಹಾರವಾಗಬಹುದು. ಕೌಟುಂಬಿಕ ಸಮಸ್ಯೆಗಳು ಸುಲಭವಾಗಿ ಬಗೆಹರಿಯಲಿವೆ. ದಾಂಪತ್ಯ ಜೀವನದಲ್ಲಿ ಇಂದು ನಿಮಗೆ ಸಂಗಾತಿಯಿಂದ ಸಂಪೂರ್ಣ ಸಹಕಾರ ಸಿಗಲಿದೆ. ಪ್ರೇಮ ಜೀವನದಲ್ಲಿ ಇಂದು ಪ್ರೇಮಿಯೊಂದಿಗೆ ಸೇರಿ ಸಂಬಂಧವನ್ನು ಮುಂದಕ್ಕೆ ಕೊಂಡೊಯ್ಯಲು ಯೋಜನೆ ರೂಪಿಸಬಹುದು. ವಿವಾಹಿತರಾದವರು ಇಂದು ನಿಮ್ಮ ಸಂಗಾತಿಯೊಂದಿಗೆ ರೋಮಾಂಚಕ ಕ್ಷಣಗಳನ್ನು ಕಳೆಯುವಿರಿ. ಸಹೋದರರೊಂದಿಗೆ ಯಾವುದಾದರೂ ತಪ್ಪು ತಿಳುವಳಿಕೆಯಿಂದಾಗಿ ನಿಮ್ಮ ಸಂಬಂಧಗಳಲ್ಲಿ ಬಿರುಕು ಉಂಟಾಗಬಹುದು. ನೀವು ನಿಮ್ಮ ಚತುರ ಬುದ್ಧಿಯನ್ನು ಬಳಸಿ ಕೆಲಸದ ಕ್ಷೇತ್ರದಲ್ಲಿ ನಿಮ್ಮ ಶತ್ರುಗಳನ್ನು ಸುಲಭವಾಗಿ ಹಿಮ್ಮೆಟ್ಟಿಸಲು ಸಾಧ್ಯವಾಗುತ್ತದೆ. ಈ ರಾಶಿಯವರು ವ್ಯವಹಾರದಲ್ಲಿ ತಮ್ಮ ಪರಿಸ್ಥಿತಿಯನ್ನು ಎತ್ತಿ ನಿಲ್ಲುವಲ್ಲಿ ಯಶಸ್ವಿಯಾಗುತ್ತಾರೆ. ಇಂದು ನಿಮಗೆ ಯಾವುದೇ ಸಾಮಾಜಿಕ ಕೆಲಸಗಳಲ್ಲಿ ಭಾಗವಹಿಸಲು ಅವಕಾಶ ಸಿಗಲಿದೆ. ನಿಮ್ಮ ಕೆಲವು ವ್ಯವಸಾಯ ಅಥವಾ ಉದ್ಯಮದ ಯೋಜನೆಗಳನ್ನು ಸಹ ಇಂದು ಪ್ರಾರಂಭಿಸಬಹುದು. ತಂದೆ ಕಡೆಯಿಂದ ನಿಮಗೆ ಬೆಂಬಲ ಸಿಗಲಿದೆ. ಈ ರಾಶಿಯವರ ಆತ್ಮವಿಶ್ವಾಸವು ಬಲಗೊಳ್ಳಲಿದೆ. ಒಂದು ವೇಳೆ ನೀವು ಹೊಸದನ್ನು ಮಾಡಲು ಪ್ರಯತ್ನಿಸುತ್ತಿದ್ದರೆ ಅದು ಸಹ ಇಂದು ಪೂರ್ಣಗೊಳ್ಳಬಹುದು. ಯಾವುದಾದರೂ ವಿಷಯಕ್ಕೆ ಸಂಬಂಧಿಸಿದಂತೆ ಕೌಟುಂಬಿಕ ಸಂಬಂಧಗಳಲ್ಲಿ ಬಿರುಕು ಮೂಡಿದ್ದರೆ ಅದನ್ನು ಪರಿಹರಿಸಿಕೊಳ್ಳುವಲ್ಲಿ ನೀವು ಯಶಸ್ವಿಯಾಗುತ್ತೀರಿ. ಸ್ನೇಹಿತರೆ, ಇಂದಿಗೆ ಇಷ್ಟೇ. ರಾಧೆ ರಾಧೆ. ಸ್ನೇಹಿತರೆ, ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಜೈ ಶ್ರೀ ಗಣೇಶ.